ನಮಸ್ಕಾರ. ಒಂದು ಹೊಸ ರೆಸಿಪಿಯ ವಿಡಿಯೋಗೆ ಸ್ವಾಗತ. ನಾನೀಗ ಸ್ಪೆಷಲ್ ಆಗಿ ಸೌತೆಕಾಯಿಯ ಚಕ್ಕುಲಿಯನ್ನು ಮಾಡ್ತಾ ಇದ್ದೇನೆ. ಈ ಚಕ್ಕುಲಿಯು ತುಂಬಾನೇ ಪರಿಮಳವಾಗಿ, ರುಚಿಕರವಾಗಿ ಹಾಗೂ ಗರಿಗರಿಯಾಗಿ ಬರ್ತದೆ. ಈ ವಿಡಿಯೋದಲ್ಲಿರುವಂಥ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗಿ ನೀವು ಇಷ್ಟಪಡ್ತೀರಾ. ಚಕ್ಕುಲಿಯನ್ನು ಮಾಡಲಿಕ್ಕೆ ನಾನು ಮೊದಲನೇದಾಗಿ ಒಂದು ಸೌತೆಕಾಯಿಯನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ಅದರ ಸಿಪ್ಪೆ ಹಾಗೂ ಬೀಜವನ್ನು ತೆಗೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ತಾ ಇದ್ದೇನೆ. ಇದನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಸೋಸ್ತಾ ಇದ್ದೇನೆ. ಸೌತೆಕಾಯಿಯ ತುಂಡುಗಳೇನಾದರೂ ನುಣ್ಣಗಾಗದೇನೆ ಹಾಗೆ ಉಳಿದುಕೊಂಡಿದ್ರೆ ಅದು ಚಕ್ಕಲಿ ಮಾಡುವಾಗ ತೊಂದರೆ ಆಗಬಾರ್ದು ಅಂತ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೇನೆ. ಈಗ ಸುಮಾರು 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಇದನ್ನೊಮ್ಮೆ ಕ್ಲೀನಾಗಿ ತೊಳಿತಾ ಇದ್ದೀನಿ. ಇದನ್ನ ತಕ್ಷಣಕ್ಕೆ ತೊಳೆದುಕೊಳ್ಬೇಕು, ಇಲ್ಲ ಅಂದ್ರೆ ಬೇಳೆಯು ನೀರಿನಲ್ಲಿ ನೆನೆ ಹಾಕಿದಂತೆ ಮೃದುವಾಗ್ತದೆ. ಈಗ ಈ ಉದ್ದಿನ ಬೇಳೆಯನ್ನ ಚೆನ್ನಾಗಿ ಗರಿಗರಿಯಾಗುವಂತೆ ಹುರಿದುಕೊಳ್ಬೇಕು. ಬೇಳೆಯನ್ನ ಚೆನ್ನಾಗಿ ಹೊಂಬಣ್ಣ ಬರುವವರೆಗೆ ಹುರಿದು ಇದನ್ನ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಸುಮಾರು 1/4 ಕಪ್ನಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನ ಚೆನ್ನಾಗಿ ಪುಡಿ ಮಾಡ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಗಾಳಿಸ್ಕೊಂಡು ಇಡ್ತಾ ಇದ್ದೀನಿ. ಈಗ ಅದೇ ಜಾರದಲ್ಲಿ ಹುರಿದಿಟ್ಟು ತಣ್ಣಗಾಗಿರುವಂತ ಉದ್ದಿನ ಬೇಳೆಯನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಇದನ್ನು ಕೂಡ ಗಾಳಿಸಿ ಇಡ್ತಾ ಇದ್ದೀನಿ. ಈಗ 1 ಸ್ಪೂನ್ ಜೀರಿಗೆ ಹಾಗೂ 1 ಸ್ಪೂನ್ ಓಂಕಾಳನ್ನ ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಇಡ್ತಾ ಇದ್ದೀನಿ. ಇದನ್ನ ಹಾಗೇನೂ ಕೂಡ ಬಳಸಬಹುದು. ಈಗ ಚಕ್ಕುಲಿಯ ಹಿಟ್ಟನ್ನ ರೆಡಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಅಗಲವಾದ ಪಾತ್ರೆಯನ್ನ ಬಿಸಿಗಿಟ್ಟು ಅದಕ್ಕೆ 2 ಲೋಟ ನೀರನ್ನ ಹಾಕ್ತಾ ಇದ್ದೀನಿ. ಚಕ್ಕುಲಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೋಸಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿಯ ರಸವನ್ನು ಕೂಡ 2 ಲೋಟ ಹಾಕ್ತಾ ಇದ್ದೀನಿ. ಇಲ್ಲಿ ನೀರನ್ನ ಬಳಸಿದ್ರೆ ಮುಸುರೆ ಬೇಡ ಅಂತಿದ್ರೆ ಕೇವಲ ಸೌತೆಕಾಯಿ ರಸವನ್ನು ಕೂಡ ಬಳಸಿ ಮಾಡಬಹುದು. ಇದಕ್ಕೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಬೆಣ್ಣೆಯನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಜೀರಿಗೆ ಹಾಗೂ ಓಂಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಕುದಿಯಲು ಆರಂಭಿಸಿದಾಗ ಇದಕ್ಕೆ ಸುಮಾರು 1 kg ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದರೊಂದಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಉದ್ದಿನ ಬೇಳೆ ಹಾಗೂ ಹುರಿಗಡಲೆಯ ಪೌಡರ್ ಅನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇವೆಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಉರಿಯನ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ. ಹಿಟ್ಟಿನ ಹದ ಸರಿಯಾಗಿದೆ ಎಂದು ಚೆಕ್ ಮಾಡುವಾಗ ಹಿಟ್ಟನ್ನು ಈ ರೀತಿಯಾಗಿ ಕೈಯಲ್ಲಿ ಉಂಡೆಯನ್ನು ಕಟ್ಟಲಿಕ್ಕೆ ಟ್ರೈ ಮಾಡಿದ್ರೆ ಉಂಡೆಯು ಸರಿಯಾಗಿ ಬರಬೇಕು. ಉಂಡೆಯು ಪುಡಿ ಪುಡಿ ಆಗ್ತಾ ಇದ್ರೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅರ್ಥ. ಹಿಟ್ಟು ಕೈಗೆ ಅಂಟುಕೊಳ್ಳುವಂತಿದ್ರೆ ನೀರು ಹೆಚ್ಚಾಗಿದೆ ಅಂತ ಅರ್ಥ. ಆಗ ಹದವನ್ನ ಸರಿ ಮಾಡ್ಕೊಳ್ಬೇಕು. ಹಿಟ್ಟು ಈಗ ತುಂಬಾನೇ ಬಿಸಿ ಇರೋದ್ರಿಂದ ಇದನ್ನ ಸ್ವಲ್ಪ ಸಮಯ ಹಾಗೆ ಮುಚ್ಚಿಟ್ಟು ನಂತರ ಸ್ವಲ್ಪ ಬೆಚ್ಚಗಿರುವಾಗಲೇ ಹಿಟ್ಟನ್ನ ನಾದುತ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಸಿ ಹಿಟ್ಟನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೇನೆ. ಈ ರೆಡಿಯಾದಂಥ ಹಿಟ್ಟನ್ನು ಕೂಡ ಮತ್ತೊಮ್ಮೆ ಚೆನ್ನಾಗಿ ನಾದುತ್ತಾ ಇದ್ದೀನಿ. ಹಿಟ್ಟನ್ನ ಪದೇ ಪದೇ ಈ ರೀತಿಯಾಗಿ ನಾದ್ಕೊಂಡು ಹದವನ್ನ ಮಾಡೋದ್ರಿಂದ ಚಕ್ಕುಲಿಯು ಗರಿಗರಿಯಾಗಿ ಚೆನ್ನಾಗಿ ಬರ್ತದೆ. ಈಗ ಚಕ್ಕುಲಿಗಳನ್ನ ರೆಡಿ ಮಾಡುವಂತ ಮೌಲ್ಡ್ನ ಅಳತೆಯ ಉಂಡೆಗಳನ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಈಗ ಚಕ್ಕುಲಿಯನ್ನ ಮಾಡುವಂತ ಅಚ್ಚನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸವರಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಕ್ಕುಲಿಯ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈಗ ಬೇಕಾದ ಗಾತ್ರದ ಚಕ್ಕುಲಿಗಳನ್ನ ಸುತ್ತಿ ರೆಡಿ ಮಾಡ್ತಾ ಇದ್ದೀನಿ. ಅಚ್ಚಿನಲ್ಲಿ ಹಿಟ್ಟು ಖಾಲಿ ಆದಾಗ ಮತ್ತೆ ಹಿಟ್ಟನ್ನು ತುಂಬಿ ಇದೇ ರೀತಿಯಾಗಿ ಚಕ್ಕುಲಿಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಈಗ ಚಕ್ಕುಲಿಗಳನ್ನ ಕರಿಯಲು ಒಂದೆಡೆ ಎಣ್ಣೆಯನ್ನ ಬಿಸಿಗಿಟ್ಟು ಎಣ್ಣೆಯು ಬಿಸಿ ಬಂದಾಗ ಚಕ್ಕುಲಿಗಳನ್ನ ಹಾಕ್ತಾ ಇದ್ದೀನಿ. ಚಕ್ಕುಲಿಯು ಒಂದೆಡೆ ಸ್ವಲ್ಪ ಬೆಂದಾಗ ಅದನ್ನ ತಿರುಗಿಸಿ ಹಾಕಿ ಮತ್ತೊಂದೆಡೆಯೂ ಚೆನ್ನಾಗಿ ಕರಿದುಕೊಳ್ಳಬೇಕು. ಚಕ್ಕುಲಿಯು ಈ ರೀತಿಯಾಗಿ ಹೊಂಬಣ್ಣಕ್ಕೆ ತಿರುಗಿ ಎಣ್ಣೆಯಲ್ಲಿ ಗುಳ್ಳೆಗಳು ಬರುವುದು ಕೂಡ ಸ್ವಲ್ಪ ಕಡಿಮೆ ಆದಾಗ ಈ ಚಕ್ಕುಲಿಗಳು ರೆಡಿಯಾಗಿದೆ ಅಂತ ಅರ್ಥ. ಇದೇ ರೀತಿಯಾಗಿ ಸುತ್ತಿಟ್ಟುಕೊಂಡಿರುವಂತ ಎಲ್ಲ ಚಕ್ಕುಲಿಗಳನ್ನ ಕರಿದಿಟ್ಕೊಳ್ತಾ ಇದ್ದೀನಿ. ಕರಿದು ತಣ್ಣಗಾಗಿರುವಂತಹ ಚಕ್ಕುಲಿಗಳನ್ನ ಗಾಳಿ ಆಡದಂತಹ ಡಬ್ಬಿಯಲ್ಲಿ ಹಾಕಿಟ್ಟರೆ ತಿಂಗಳುಗಳವರೆಗೆ ಸವಿಯಬಹುದು.
ಇದು ಅಷ್ಟೇ ರುಚಿಯಾಗಿ ಗರಿಗರಿಯಾಗಿ ಇರ್ತದೆ. ನೋಡಿ ಈ ಚಕ್ಕುಲಿಯು ಎಷ್ಟು ಗರಿಗರಿಯಾಗಿ ಬಂದಿದೆ ಎಂದು. ಇದನ್ನ ನೋಡಿದ್ರೇನೆ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಸೂಪರ್ ಆಗಿರುವಂತ ಸೌತೆಕಾಯಿ ಚಕ್ಕುಲಿಯನ್ನ ಮಾಡೋದು ಅಂತ. ಇದನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ವಿಡಿಯೋನ ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲಿಗೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಎನ್ನುತ್ತಾ ವಿಡಿಯೋನ ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.